ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಪ್ರಯತ್ನಪೂರ್ವಕವಾಗಿ ನಿಮ್ಮ ಕೆಲಸಗಳು ಕೈಗೂಡುತ್ತೆ. ಅಂದರೆ ನನಗೆ ಯಾವುದೋ ಬಲ ಇದೆ, ಆ ಕೆಲಸ ತನ್ನಿಂದ ತಾನೇ ನಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಏನಾದರೂ ಬೇಜವಾಬ್ದಾರಿ ತೋರಿಸಿದ್ರೆ ಖಂಡಿತವಾಗಿ ಆ ಕೆಲಸಗಳು ಆಗೋದಿಲ್ಲ. ನಿಮ್ಮ ಪ್ರಯತ್ನ 100ಕ್ಕೆ 100 ಭಾಗ ಇರಲೇಬೇಕು. ಆ ಪ್ರಯತ್ನ ಪೂರ್ವಕವಾಗಿಯೇ ಆ ಕೆಲಸಗಳು ನಡೀತಕ್ಕಂಥದ್ದಾಗಿರ್ತದೆ. ಅದನ್ನು ಗಮನಿಸ್ಕೊಳ್ಳಿ. ಬಂಧುಗಳ ಅಲ್ಪ ಸಹಕಾರ ನಿಮಗೆ ಬೇಸರವಾಗುತ್ತೆ. ಬಂಧುಗಳಿಂದ ಏನೋ ನಿರೀಕ್ಷೆ ಮಾಡಿರ್ತೀರಿ ನೀವು, ಅವರು ಪೂರ್ಣವಾದಂತಹ ಬೆಂಬಲ ನಮಗಿದೆ, ಕೊನೆಯವರೆಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವಂತಹ ನಂಬಿಕೆಯಲ್ಲಿರ್ತೀರಿ. ಆದರೆ ಏನೋ ಅವರು ಮುಖ ತೋರಿಸಿದ ಹಾಗೆ ಮಾಡಿ ತಮ್ಮ ಜವಾಬ್ದಾರಿಯನ್ನು ತಾವು ಕಳ್ಕೊಳ್ಳೋದ್ರಲ್ಲಿರ್ತಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ನಿಮ್ಮ ಆಸೆಗಳು ಈಡೇರುತ್ತೆ. ಯಾರ ಏನೇ ಮಾಡಲಿ, ಯಾರ ಕೈ ಬಿಡಲಿ, ಕೈ ಹಿಡಿಲಿ, ಜೊತೆಗಿರಲಿ ಬಿಡಲಿ, ಆದರೆ ಗ್ರಹಗತಿ ಒಂದು ಚೆನ್ನಾಗಿದೆ ಅಂತಾದರೆ ನಿಮ್ಮ ಆಸೆಗಳು ಈಡೇರ್ತಕ್ಕಂಥದ್ದಾಗುತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಪುಣ್ಯ ಕರ್ಮದ ಫಲ ನಿಮಗೆ ಈ ದಿವಸ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಮಾಡಿದ್ದೇ ಪುಣ್ಯ ಇರ್ಬೋದು. ನಿಮ್ಮ ಪೂರ್ವಿಕರು, ತಂದೆ ತಾಯಿಗಳು, ನಿಮಗಿಂತ ದೊಡ್ಡವರು ಮಾಡಿದಂತಹ ಯಾವುದೋ ಪುಣ್ಯಾಂಶ ನಿಮ್ಮನ್ನು ಕಾಪಾಡುತ್ತೆ. ಅದರಿಂದ ನಿಮ್ಮೆಲ್ಲ ಕೆಲಸಗಳು ಆಗತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಾನಸಿಕ ಒತ್ತಡ ತುಂಬ ಇರುತ್ತೆ, ಆದರೂ ಕೂಡ ಸಮಾಧಾನ ಇದೆ. ಇದಕ್ಕೆಲ್ಲ ಯೋಗ ಅನ್ನುವಂಥದ್ದು ಆ ಸಮಯಕ್ಕೆ ಒದಗಿ ಬರಬೇಕು. ಯೋಗ ಇಲ್ಲ ಅಂತಾದರೆ ನಿಮಗೆ ಯಾವ ಯೋಗ್ಯತೆ ಇದ್ದರೂ ಕೂಡ ಅದು ಏನೂ ಕೆಲಸವನ್ನು ಮಾಡಲಾರದು. ಅದನ್ನು ತಿಳ್ಕೊಳ್ಬೇಕಾಗತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಇದೆ. ನಿಮ್ಮ ಪರಿಶ್ರಮ, ಶ್ರದ್ಧಾಭಕ್ತಿಯಿಂದ ಮಾಡಿದಂತಹ ಅಧ್ಯಯನದ ಫಲ ನಿಮಗೆ ಸಂಪೂರ್ಣವಾಗಿ ಸಿಕ್ಕುವಂಥದ್ದು. ಆ ಮಾತೆ ಸರಸ್ವತಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮಗೆ ದೊರಕುವಂಥದ್ದಾಗತ್ತೆ. ವೃತ್ತಿಯಲ್ಲಿ ಅತಿಯಾದಂತಹ ಒತ್ತಡ, ಯಾವುದೋ ಕೆಲಸಗಳು ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಮುಗಿಸ್ತೀರಿ ಅಂತಾದರೆ ಇನ್ನಷ್ಟು ಮತ್ತಷ್ಟು ಕೆಲಸಗಳು, ಒತ್ತಡಗಳು ನಿಮಗೆ ಬರುತ್ತೆ. ಹಾಗಾಗಿ ಯಾವ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು, ನನ್ನ ಜವಾಬ್ದಾರಿಯನ್ನು ನಾನು ಎಷ್ಟೊತ್ತಿಗೆ ಕಳ್ಕೊಳ್ಳುವಂಥದ್ದು ಅನ್ನೋದೆಲ್ಲ ಆಲೋಚನೆಗಳು ಬರುತ್ತೆ. ಅಷ್ಟು ಒತ್ತಡ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ದೂರದ ಪ್ರಯಾಣಕ್ಕೆ ಅಡ್ಡಿಯಾಗುವಂಥದ್ದಿದೆ. ಕೆಲಸದ ಒತ್ತಡ, ನೀವು ಕಚೇರಿಯಿಂದ ಮನೆಗೆ ಬರಲಿಕ್ಕೆ ಕಷ್ಟ, ಅಥವಾ ಮನೆಯಲ್ಲಿದ್ದರೂ ಕೂಡ ಬೇರೆ ಯಾವುದೋ ಕೆಲಸದ ಒತ್ತಡ, ಆ ಕೆಲಸವನ್ನು ಮುಗಿಸಿಯೇ ಎಲ್ಲಾದರೂ ಹೋಗಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಹೇಗೆ ನೀವು ದೂರದವರಿಗೆ ಪ್ರಯಾಣವನ್ನು ಮಾಡ್ತೀರಿ? ನೀವು ಹೊರಟು ನಿಂತ್ಕೊಂಡ್ರೂ ಕೂಡ ಆ ಕೆಲಸದ ಒತ್ತಡ ನಿಮ್ಮನ್ನು ಹೋಗಲಿಕ್ಕೆ ಬಿಡದೇ ಇರತಕ್ಕಂಥದ್ದಾಗತ್ತೆ. ಅದು ನಿಮಗೆ ಪ್ರಯಾಣಕ್ಕೆ ಅಡ್ಡಿಯನ್ನು ತರುತ್ತೆ ಅನ್ನುವಂಥದ್ದರ್ಥ. ಹಣ ಹೂಡಿಕೆಯಿಂದ ಲಾಭ ಇಲ್ಲ, ನಿಮಗೆ ನಿರಾಸೆ ಆಗಬಹುದು. ಹಣ ಹೂಡಿಕೆಯನ್ನು ಮಾಡಿ ಲಾಭ ಗಳಿಸ್ತೀನಿ ಅಂತಕ್ಕಂತಹ ಮನಸ್ಥಿತಿ ಇದ್ದವರಿಗೆ ಅದು ಖಂಡಿತ ನೆರವೇರೋದಿಲ್ಲ. ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಅನ್ನುವಂತಹ ಅರ್ಥ. ಭೂದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ಯಾವಾಗ ಅಜಾಗರೂಕತೆಯಿಂದ ನಡ್ಕೊಳ್ತೀರಿ, ನಿಮಗೆ ಜವಾಬ್ದಾರಿ ಎನ್ನುವಂಥದ್ದು ಇರುವುದಿಲ್ಲ. ಯಾರೋ ಕೆಲಸವನ್ನು ನೋಡ್ಕೊಳ್ತಾರೆ ಅನ್ನುವಂತಹ ಭಾವನೆ ಇರುತ್ತೆ, ಧೋರಣೆ ಇರುತ್ತೆ. ಆಗ ದೊಡ್ಡ ಮಟ್ಟದ ಹೊಡೆತವನ್ನು ತಿನ್ನಬೇಕಾಗತ್ತೆ, ಲಾಸ್ ಆಗತ್ತೆ, ಹಣ ಕಳ್ಕೊಳ್ಬೇಕಾಗತ್ತೆ, ಮರ್ಯಾದೆ ಹೋಗುತ್ತೆ. ಇಷ್ಟು ದಿವಸಗಳವರೆಗೆ ಕಾಪಾಡಿಕೊಂಡು ಬಂದಂತಹ ನಿಮ್ಮ ವ್ಯವಹಾರದ ಹೆಸರು ಕೆಟ್ಟು ಹೋಗುತ್ತೆ. ಇದೆಲ್ಲವೂ ಕೂಡ ಒಂದು ದಿವಸದಲ್ಲಿ, ಒಂದು ಕ್ಷಣದಲ್ಲಿ ನಡೆದು ಹೋಗ್ತಕ್ಕಂಥದ್ದು. ಅದಕ್ಕೆ ಗ್ರಹಗತಿ ಚೆನ್ನಾಗಿದ್ದಾಗ ನಮಗೆ ಯಾವುದೂ ಕೂಡ ಗಮನಕ್ಕೆ ಬರೋದಿಲ್ಲ, ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಗ್ರಹಚಾರ ಕೆಡುತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳೂ ಕೂಡ ನಮಗೆ ಮಾರಕವಾಗ್ತಾ ಹೋಗುತ್ತೆ. ಯಾವಾಗ ನಾವು ಅದನ್ನು ಗಮನಿಸೋದಿಲ್ಲ, ಅಂತಹ ಸಂದರ್ಭದಲ್ಲಿ ನಮಗೆ ತೊಂದರೆ ಹೆಚ್ಚಾಗುವಂಥದ್ದಿದೆ. ನಿಮ್ಮ ವೈಯಕ್ತಿಕವಾದಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮಗೋಸ್ಕರವಾಗಿಯೇ ನೀವು ಯಾವ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆ ಕೆಲಸ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಉದ್ಯೋಗದಲ್ಲೂ ಕೂಡ ಅಭದ್ರತೆ ಕಾಣುತ್ತೆ. ನಿಮ್ಮ ಕೆಲಸ ಗಟ್ಟಿಯಾಗಿದೆ ಅಂತ ನೀವು ಅಂದುಕೊಳ್ಳೋ ಹಾಗಿಲ್ಲ, ಆ ಸ್ಥಿತಿಯಲ್ಲಿರ್ತೀರಿ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಕೆಲಸಕ್ಕೆ ಧಕ್ಕೆ ಬರಬಹುದು, ಕೆಲಸ ಬಿಟ್ಟು ಹೋಗಿ ಅಂತ ಹೇಳಬಹುದು, ಅಥವಾ ಬೇರೆ ಇನ್ಯಾವುದೋ ತಪ್ಪುಗಳಿಂದ ಕೆಲಸದಿಂದ ನೀವು ದೂರವಾಗಬಹುದು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಜಾಗ್ರತೆಯಾಗಿ ಗಮನಿಸಬೇಕಾದಂಥದ್ದು.
ಕುಟುಂಬದಲ್ಲಿ ವಾಗ್ವಾದದಿಂದ ಬೇಸರವಾಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ನೀವು ಏನು ಹೇಳಿದರೂ ಕೂಡ ನಂಬುವಂಥದ್ದು, ಅದನ್ನು ಕೇಳುವಂತಹ ವ್ಯವಧಾನ ಮನೆಯಲ್ಲಿ ಯಾರಿಗೂ ಕೂಡ ಇರೋದಿಲ್ಲ. ಆಗ ನಿಮ್ಮ ತಾಳ್ಮೆಯೂ ಕೂಡ ಆ ತಾಳ್ಮೆಯ ಕಟ್ಟೆ ಒಡೆಯುತ್ತೆ, ತಾಳ್ಮೆ ಕಳ್ಕೊಳ್ತೀರಿ, ಸಿಟ್ಟಿಗೆದ್ದು ಅನಾಹುತಗಳು ಆಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೌನಕ್ಕೆ ಶರಣು ಹೋದರೆ ನಿಮ್ಮ ಕೆಲಸಗಳು ಸ್ಥಗಿತವಾಗಿ ಬಿಡುತ್ತೆ. ಹಾಗಂತ ನೀವು ಸುಮ್ಮನೆ ಕೂತ್ಕೋಬೇಕು ಅಂತಲೂ ಅಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಕೆಲಸಗಳು ನಿಂತು ಹೋಗುತ್ತೆ. ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಲಿ, ತಾಳ್ಮೆಯಿಂದ ವಿವೇಕದಿಂದ ನಿಮ್ಮ ಕೆಲಸವನ್ನು ನೀವು ಮಾಡೋದಕ್ಕೆ ಮುಂದಾಗಿ ಒಂದಷ್ಟು ಕೆಲಸಗಳಾದರೆ ನಿಮಗೆ ಅನುಕೂಲವಾಗುತ್ತೆ, ಲಾಭದಾಯಕವಾಗುತ್ತೆ, ಮುಂದಿನ ದಿನಮಾನಕ್ಕೆ ಅದೊಂದು ಶಕ್ತಿಯಾಗಿ ಉಳಿಯುತ್ತೆ ಅನ್ನುವಂಥದ್ದು. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಣವನ್ನು ಕಳ್ಕೊಳ್ತಕ್ಕಂತಹ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಹಣದ ವಿಚಾರ ಬಂತು, ವ್ಯವಹಾರ ಕೈಗೆ ಬಂತು ಅಂತಾದಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಯಾವಾಗ ಎಚ್ಚರ ತಪ್ತೀರಿ ಹಣವನ್ನು ಕಳ್ಕೊಳ್ತೀರಿ. ಮೋಸ ಮಾಡೋದಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಹುಟ್ಕೊಂಡಿರ್ತಾರೆ. ಆದರೆ ನಮ್ಮ ಬುದ್ಧಿವಂತಿಕೆ ನಮ್ಮ ಕೈಲಿರಬೇಕು. ಇದನ್ನೂ ಮೀರಿ ಏನಾದರೂ ಆಯಿತು ಅಂತಂದರೆ ಅದು ಗ್ರಹಚಾರ ಅಂತ ಹೇಳಿ ಭಾವಿಸ್ಬೇಕಷ್ಟೇ ಹೊರತು ನಾವೇ ಬೇಜವಾಬ್ದಾರಿತನವನ್ನು ತೋರಿಸಬಾರ್ದು ಅಂತ ಅರ್ಥ. ಹಿರಿಯರಿಗೆ ಬೇಸರವನ್ನು ಮಾಡಬೇಡಿ. ದೊಡ್ಡವರ ಮನಸ್ಸನ್ನು ಕೆಡಿಸಿ ಅವರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗದಲೇ ನಿಮ್ಮ ತೀರ್ಮಾನಗಳನ್ನು ನಿರ್ಧಾರಗಳನ್ನು ಮಾಡಿ ನಮ್ಮ ಪಾಡಿಗೆ ನಾವಿರ್ತೀವಿ ಅನ್ನುವಂತಹ ತೀರ್ಮಾನ ಖಂಡಿತ ನಿಮಗೆ ಶ್ರೇಯಸ್ಸಲ್ಲ. ಆದ ಕಾರಣ ದೊಡ್ಡವರ ಮಾತಿಗೆ ನೀವು ವಿಶೇಷವಾದಂತಹ ಬೆಲೆಯನ್ನು ಕೊಡಬೇಕೇ ಹೊರತು ಅವರ ಮಾತನ್ನು ಧಿಕ್ಕರಿಸುವ ಹಾಗಿಲ್ಲ. ಅದನ್ನು ಗಮನಿಸ್ಕೊಳ್ಳಿ. ಸ್ವಂತ ಉದ್ಯೋಗದಲ್ಲಿ ಏರುಪೇರಾಗ್ತಕ್ಕಂತಹ ಭಯ ಇದೆ. ನೀವೇ ಏನೋ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ನಡೆಸ್ತಾ ಇರ್ತೀರಿ, ಅದು ಏರುಪೇರಾಗುವಂತಹ ಸಾಧ್ಯತೆ ಇದೆ. ಲಾಭ ನಷ್ಟಗಳ ಪ್ರಶ್ನೆ, ಇದನ್ನು ಗಮನಿಸಬೇಕು. ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ನ್ಯಾಯವನ್ನು ಒದಗಿಸಬೇಕು. ಇದೆಲ್ಲ ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಯತ್ನ ಕಾರ್ಯದಲ್ಲಿ ಜಯ ಆದರೂ ಕೂಡ ಸಮಾಧಾನ ಇಲ್ಲ. ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳು, ಹಲವಾರು ಗೊಂದಲಗಳು, ಹಲವಾರು ಸವಾಲುಗಳು ನಿಮ್ಮ ಎದುರುಗಡೆ ಇರುವಂಥದ್ದು. ಯಾವುದನ್ನು ಅಂತ ಎದುರಿಸ್ತೀರಿ, ಯಾವುದನ್ನು ಅಂತ ಬಗೆಹರಿಸ್ತೀರಿ. ಹಾಗಾಗಿ ಎಲ್ಲ ಇದ್ದರೂ ಕೂಡ ನಿಮಗೆ ತೃಪ್ತಿ ಎನ್ನುವಂಥದ್ದು ಇರುವುದಿಲ್ಲ. ಅಧಿಕಾರಿಗಳ ಒಂದು ಹಿಡಿತದಿಂದ ಕೆಲಸದ ಗುಣಮಟ್ಟ ತಗ್ಗಿ ಹೋಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಎದುರಿನಲ್ಲೇ ನಿಂತು ಕೆಲಸವನ್ನು ಮಾಡಿಸ್ತಕ್ಕಂಥದ್ದು, ಆ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ ನಿಮಗೆ ಸ್ವತಂತ್ರ ಇರುವುದಿಲ್ಲ. ಸ್ವತಂತ್ರವಾಗಿ ಯಾವ್ದಾದ್ರು ನಿರ್ಧಾರವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮಾಡಿ ಪೂರೈಸೋಣ, ಆ ಕೆಲಸಕ್ಕೆ ಸರಿಯಾದಂತಹ ಗುಣಮಟ್ಟವನ್ನು ಕೊಡೋಣ ಅಂತ ಹೇಳಿ ನಿಮ್ಮ ಆಲೋಚನೆಗಳಿದ್ದರೂ ಸ್ವತಂತ್ರ ಇಲ್ಲದೆ ಮೇಲಧಿಕಾರಿಗಳ ಒತ್ತಡ ಆ ಕೆಲಸವನ್ನು ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಕೆಲಸದ ಗುಣಮಟ್ಟವೂ ಕೂಡ ಹಾಳಾಗುವಂಥದ್ದಾಗತ್ತೆ. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.